ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ದ ಚಾನೆಲ್. ನಾನು ಆಗಲೇ ಹೇಳಿದಾಗೆ ನಾವು ಕೆಲವೊಂದು ಐಟಮ್ಸ್ನ ಕನ್ಸ್ಯೂಮ್ ಮಾಡೋದೇ ಇಲ್ಲ. ಸೊ ಆ ಥರದ್ದು ಒಂದು ಡಿಟಾಕ್ಸ್ ಡ್ರಿಂಕ್ ರೆಸಿಪಿನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಲೆಗಳನ್ನ ಉಪಯೋಗಿಸಿ ಡಿಟಾಕ್ಸ್ ಡ್ರಿಂಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಜೊತೆಗೆ ಯಾವ್ಯಾವ ಎಲೆಗಳನ್ನ ಉಪಯೋಗಿಸ್ಬೇಕು, 7 ಡಿಟಾಕ್ಸ್ ಡ್ರಿಂಕ್ನ ತೋರಿಸ್ತೀನಿ. ಯಾವ್ಯಾವ ಎಲೆನ ಉಪಯೋಗಿಸ್ಬೇಕು, ಅದರಿಂದ ನಮ್ಗೆ ಏನೇನು ಬೆನಿಫಿಟ್ ಇದೆ ಅಂತಲೂ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ತುಂಬಾ ಯೂಸ್ಫುಲ್ ಆದಂಥ ಒಂದು ವಿಡಿಯೋ ಇದು. ಸೊ ನಾನು ಆಲ್ರೆಡಿ ಒಂದು 7 days ಸ್ಪೈಸಸ್ ಡಿಟಾಕ್ಸ್ ಡ್ರಿಂಕ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ನೀವು ಇದನ್ನ ಚೆಕ್ ಮಾಡ್ಬೋದು. ಸೊ ಫಸ್ಟ್ ಡಿಟಾಕ್ಸ್ ಡ್ರಿಂಕ್ ಬೆನಿಫಿಟ್ ಏನು ಅಂತ ಮತ್ತೆ ನಾನು ತಿಳಿಸ್ಕೊಡ್ತೀನಿ. ನಮ್ಮ ಬಾಡಿಯಲ್ಲಿ ಸೇರೋಂಥ ಒಂದು ಕೆಮಿಕಲ್ಸ್, ಸೊ ಅದು ಇದು ಇರುತ್ತಲ್ವಾ ಬ್ಯಾಡ್ ಕಂಟೆಂಟು, ಅದನ್ನೆಲ್ಲ ರಿಮೂವ್ ಮಾಡುತ್ತೆ ಈ ಡಿಟಾಕ್ಸ್ ಡ್ರಿಂಕ್. ನಮ್ಮ ಬಾಡಿನ ಟಾಕ್ಸಿಕ್ ಕಂಟೆಂಟ್ ಇಂದ ಪ್ಯೂರಿಫೈ ಮಾಡುತ್ತೆ. ಓಕೆನಾ. ಸೊ ಈ ತರ ಒಂದು ಬೆನಿಫಿಟ್ ಇದೆ ಈ ಡಿಟಾಕ್ಸ್ ಡ್ರಿಂಕ್ಸ್ ಇಂದ. ನಾನು 30 days 30 ವೆರೈಟೀಸ್ ಆಫ್ ಡಿಟಾಕ್ಸ್ ಡ್ರಿಂಕ್ಸ್ ನ ತಗೊಳ್ತೀನಿ. ಸೊ ಅದರಲ್ಲಿ 7 days ಸ್ಪೈಸಸ್ ತಗೊಳ್ತೀನಿ, 7 days ಲೀವ್ಸ್, 7 days ಫ್ಲವರ್ಸ್, 7 days ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಮಿಕ್ಸ್ಡ್ ಡಿಟಾಕ್ಸ್ ಡ್ರಿಂಕ್ಸ್ ನಾನು ತಗೊಳ್ತೀನಿ. ಸೊ ಅದರಲ್ಲಿ ಫಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ 7 days. ಇದು ಸೆಕೆಂಡ್ ಒನ್. ಸೊ ಲೀವ್ಸ್ ಡಿಟಾಕ್ಸ್ ಡ್ರಿಂಕ್ಸ್ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಸೊ ಆಕ್ಚುಲಿ ಇದನ್ನ ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು ನಮ್ಮ ದೇಹಕ್ಕೆ. ಸೊ ಪ್ರತಿಯೊಂದು ಪಾರ್ಟ್ಗೂ ತುಂಬಾನೇ ಒಳ್ಳೇದು. ಸೊ ಏನೇನೋ ಡಿಟಾಕ್ಸ್ ಡ್ರಿಂಕು ಹೇಗೆ ಮಾಡ್ಕೊಳ್ಳೋದು ಅಂತ ಪ್ರತಿಯೊಂದು ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಸೊ ನನ್ನ ಚಾನಲಲ್ಲಿ ನಾನು ಒಬ್ಬ ಗೃಹಿಣಿ ಅವ್ರ ಫ್ಯಾಮಿಲಿನ ಖುಷಿಯಾಗಿ ಹ್ಯಾಪಿಯಾಗಿ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಇನ್ಫಾರ್ಮೇಶನ್ ಬೇಕು ಅದ್ರ ಬಗ್ಗೆ ಡೀಟೇಲ್ಸ್ನ ನಾನು ಕೊಡ್ತೀನಿ. ಸೊ ನನ್ನ ಚಾನಲ್ನ ಫಾಲೋ ಮಾಡೋದ್ರಿಂದ ಒಬ್ಬ ಗೃಹಿಣಿ ಅವ್ರ ಫ್ಯಾಮಿಲಿನ ಕಂಫರ್ಟಬಲ್ ಆಗಿ ಹೆಲ್ತಿಯಾಗಿ ಲೈಫ್ ಸ್ಟೈಲ್ನ ಅವರು ರೂಢಿಸ್ಕೊಬೋದು. ಎಸ್, ಈಗ ಫಸ್ಟು ತುಳಸಿ ಡಿಟಾಕ್ಸ್ ಡ್ರಿಂಕ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಇದನ್ನೇನಿಲ್ಲ, ತುಳಸಿನ ತಗೊಬಂದು ನೀಟಾಗಿ ವಾಶ್ ಮಾಡಿ, ಸೊ ಬರೀ ಎಲೆನ ಹಾಕ್ಕೊಂಬೇಡಿ, ಕಾಡು ಅಂದರೆ ಕೊಂಬೆಗೆ ಸಮೇತ ಹಾಕ್ಕೊಳ್ಳಿ. ಹೂವು ಸಿಕ್ಕಿದ್ರೆ ಹೂವನ್ನ ಹಾಕ್ಕೊಳ್ಳಿ. ಇದೆಲ್ಲದಕ್ಕೂ ತುಂಬಾ ಒಳ್ಳೆಯದು. ಸೊ ಇದು ಏನಕ್ಕೆ ಬೆನಿಫಿಟ್ ಆಗುತ್ತೆ ಅಂತ ಅಂದರೆ ಸ್ಕಿನ್ಗೆ ಮತ್ತು ಕಿಡ್ನಿ ಸ್ಟೋನ್ಗೆ, ರೆಸ್ಪಿರೇಟರಿ ಹೆಲ್ತ್ಗೆ ತುಂಬಾ ಒಳ್ಳೆಯದು ಈ ಒಂದು ತುಳಸಿ ಕಷಾಯನ ನಾವು ಕುಡಿಯೋದ್ರಿಂದ. ಸೊ ಇದು ಚೆಂದ ಕುದಿಸ್ಬಿಟ್ಟು ಆರಿದ್ಮೇಲೆ ಸೊ ನೀವು ಲೋಟಕ್ಕೆ ಹಾಕ್ಕೊಂಡು ಕುಡಿದ್ರೆ ಮುಗೀತು. ಓಕೆ. ಸೊ ನೆಕ್ಸ್ಟ್ ನೋಡೋದಾದರೆ ಒಂದೆಲ್ಗ ಸೊಪ್ಪು. ಸೊ ಇದನ್ನು ಸರಸ್ವತಿ ಸೊಪ್ಪು ಅಂತಲೂ ಕರೀತಾರೆ, ಮತ್ತು ಒಂದೆಲ್ಗ ಸೊಪ್ಪು ಅಂತಲೂ ಕರೀತಾರೆ. ಇದನ್ನು ಈಸಿಯಾಗಿ ಸುಮ್ಮನೆ ಒಂದು ರೆಂಬೆ ಇದ್ರದ್ದು ರೆಂಬೆ ಹಾಕ್ಬಿಟ್ರೆ ಸಾಕು, ಎಷ್ಟು ಬೇಕೋ ಅಷ್ಟು ಬೆಳ್ಕೊಳ್ಳುತ್ತೆ ಮನೇಲಿ. ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಫಸ್ಟ್ ತಿಳಿಸ್ತೀನಿ. ಸೊ ಇದನ್ನು ತೊಗೊಬಂದು ನೀಟಾಗಿ ವಾಶ್ ಮಾಡಿ, ಸೊ ಕುಟಾಣಿಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಕೊಳ್ಳಿ. ಯಾಕಂದರೆ ರಸ ಬೇಗ ಬಿಟ್ಕೊಳ್ಳುತ್ತೆ, ನಮಗೆ ಬೇಗ ಕುದ್ದಂಗೆ ಆಗುತ್ತೆ. ಸೊ ಅದರಲ್ಲಿರೋ ಎಲ್ಲ ಶಕ್ತಿನೂ ನೀರಿಗೆ ಸೇರುತ್ತೆ. ಸೊ ಇದು ನೀಟಾಗಿ ನುಣ್ಣಗೆ ನೀವು ಕುಟ್ಕೊಂಡು ಅಥವಾ ಕೈಯಲ್ಲಿ ಚಿವುಟಾಕಿದ್ರೂ ಓಕೆ, ನೀಟಾಗಿ ಚಿವುಟ್ಕೊಳ್ಳುತ್ತೆ ಅದು. ಸೊ ಇದನ್ನು ನೀಟಾಗಿ ವಾಟರ್ಗೆ ಹಾಕ್ಬಿಟ್ಟು ಸೊ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಆರಿಸ್ಬಿಟ್ಟು ಕುಡ್ಕೊಳ್ರಿ. ಸೊ ಇದರಿಂದ ನಮಗೆ ಮೇಯ್ನ್ ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ನಾವು ಅವ್ರಿಗೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ಅವ್ರ ಬ್ರೈನ್ ಫಂಕ್ಷನ್ ತುಂಬಾ ಚೆನ್ನಾಗಾಗುತ್ತೆ. ಯಾಕಂದರೆ ಮಕ್ಕಳು ಇವಾಗ ತುಂಬಾ ಕ್ರಿಯೇಟಿವಿಟಿ ಇರುತ್ತೆ ಅವರಲ್ಲಿ. ಸೊ ಈ ಥರ ಒಂದು ಐಟಮ್ಸ್ನ ನಾವು ಕೊಡೋದ್ರಿಂದ ಅವ್ರಿಗೆ ಆ ಕ್ರಿಯೇಟಿವ್ನೆಸ್ಗೆ ಇನ್ನೂ ಜಾಸ್ತಿ ಶಕ್ತಿ ಕೊಟ್ಟಂಗೆ ಆಗುತ್ತೆ ನಾವು. ಸೊ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಸೊ ನೀವು ಇದೇ ಥರ ಅಂತಲ್ಲ, ಸೊ ನೀವು ನಿಮ್ಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಒಂದು ಸೊಪ್ಪನ್ನ ಎಲೆನ ಕಿತ್ಕೊಂಡು ವಾಶ್ ಮಾಡಿಕೊಂಡು ಸಹ ನೀವು ಕುಡಿಬೋದು. ಸೊ ಇದು ಸೆಕೆಂಡ್ ಡಿಟಾಕ್ಸ್ ಡ್ರಿಂಕ್ ಇದು. ಸೊ ಇದು ಮೆಮೊರಿ ಫಂಕ್ಷನ್ಗೆ ತುಂಬಾ ಒಳ್ಳೆಯದು. ಸೊ ನೆಕ್ಸ್ಟ್ ನೋಡೋದಾದರೆ ಇದನ್ನು ದೊಡ್ಡ ಪತ್ರೆ ಅಂತ ಹೇಳಿ ಕರೀತಾರೆ, ಮತ್ತು ಸೊ ಕೆಲವರು ಒಂದೊಂದು ಹೆಸರಲ್ಲಿ ಕರೀತಾರೆ. ಸೊ ಕಪ್ರುಳಿ ಅಂತಲೂ ಕರೀತಾರೆ ಇದನ್ನು. ಸೊ ಇದರಿಂದ ಏನೇನು ಬೆನಿಫಿಟ್ ಆಗುತ್ತೆ ಅಂತಂದರೆ ಇದರಲ್ಲಿ ನಮಗೆ ವಿಟಮಿನ್ ಸಿ ಮತ್ತು ಎ ಇರೋದ್ರಿಂದ ಹ್ಯುಮಿನಿಟಿ ಸಿಸ್ಟಮ್ನ ಇದು ಬೂಸ್ಟ್ ಮಾಡುತ್ತೆ. ಸೊ ಈಗ ಜ್ವರ ಬಂದಾಗ ನಮ್ಮ ಬಾಡಿಯಲ್ಲಿ ಫೈಟ್ ಮಾಡೋ ಅಂಶಕ್ಕೆ, ಸೊ ಏನೇ ಒಂದು ಕಾಯಿಲೆ ಬಂದರೂ ನಮ್ಮ ಬಾಡಿಯಲ್ಲಿ ಫೈಟ್ ಮಾಡೋ ಶಕ್ತಿ ಬೇಕಲ್ವ, ಅದನ್ನು ಇನ್ಕ್ರೀಸ್ ಮಾಡುತ್ತೆ ಈ ಈ ದೊಡ್ಡ ಪತ್ರೆ ಮತ್ತು ಕಪ್ರುಳಿ ಸೊಪ್ಪು. ಸೊ ಇದನ್ನು ನೀಟಾಗಿ ಕೈಯಲ್ಲೇ ಚಿವಿಟ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಉಪ್ಪಾಕಿ ತೊಳ್ಕೊಳ್ಳಿ ಇದನ್ನು. ಸೊ ನೀಟಾಗಿ ಇದನ್ನು ವಾಶ್ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ನೀವು ಕುದಿಸ್ಬಿಟ್ಟು ಆರಿಸ್ಬಿಟ್ಟು ನಾರ್ಮಲಾಗಿ ನೀವು ಹೇಗೆ ಬೇರೆದನ್ನೆಲ್ಲ ಮಾಡ್ಕೊತೀರೋ ಅದೇ ಥರ ಇದನ್ನು ಸಹ ಮಾಡಿಕೊಂಡು ಕುಡಿದ್ರೆ ಸೊ ಮುಗೀತು. ಸೊ ಇದರಿಂದ ನಮ್ಮ ಇಮ್ಯುನಿಟಿ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ಮಂತ್ಲಿ ಒನ್ಸ್ ಅಂತೂ ಇದು ನೀವು ಖಂಡಿತವಾಗ್ಲೂ ಕನ್ಸ್ಯೂಮ್ ಮಾಡಲೇಬೇಕು. ಮಕ್ಕಳಿಗಂತೂ ನೀವು ಒಂದು 1.5 ವರ್ಷ 2 ವರ್ಷ ಮೇಲಿನ ಮಕ್ಕಳಿಗೆ ಒಂದು 5 ml 10 ml ಸೊ ಈ ಥರ ಕೊಡೋದ್ರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಇದು ನಮಗೆ ಕಫಗೆ, ಕೋಲ್ಡ್ಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಇದಕ್ಕೆ ಸ್ವಲ್ಪ ಕಫ ಆದಾಗ ಕಪ್ರುಳಿ ಸೊಪ್ಪಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಬಿಟ್ಟು ಜಜ್ಜಿಬಿಟ್ಟು ರಸನ ಹಿಂಡಿ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿಕೊಟ್ಟು ನೋಡಿ, 1 2 to 3 times ಕೊಟ್ಟರೆ ಸಾಕು, ಪಟ್ ಅಂತ ಕೆಮ್ಮು ವಾಸಿ ಆಗಿಬಿಡುತ್ತೆ. ಸೊ ಆಲ್ಮೋಸ್ಟ್ ಹೋಮ್ ರೆಮಿಡೀಸ್ನೇ ಯೂಸ್ ಮಾಡಿ ಮಕ್ಕಳಿಗೆ. ಓಕೆ. ಸೊ ಇದಾದಮೇಲೆ ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಏನಂದರೆ, ಸೊ ಇವಾಗ ನಾನು ತೋರಿಸಿದಾದ್ರೆ ಅವಾಗವಾಗ ನಾವು ತಿಂತೀವಿ, ಇದನ್ನು ನಾವು ತಿನ್ನೋದೇ ಇಲ್ಲ.
ಗರಿಕೆ ಹುಲ್ಲು. ಸೊ ಈ ಗರಿಕೆ ಹುಲ್ಲಿಂದ ತುಂಬಾ ನಮಗೆ ಬೆನಿಫಿಟ್ ಇದೆ. ಸೊ ಈ ಗರಿಕೆ ಹುಲ್ಲು ನಮ್ಮ ಓವರಾಲ್ ನಮ್ಮ ಡೆಂಟಲ್ ಹೆಲ್ತ್ನ ಕಾಪಾಡುತ್ತೆ. ಸೊ ನಮ್ಮ ಹಲ್ಲು ಹೆಲ್ತ್ನ ಇದು ಕಾಪಾಡುತ್ತೆ. ಜೊತೆಗೆ ಸ್ಟ್ರಾಂಗ್ ಟೀತ್ನ ಪ್ರೊವೈಡ್ ಮಾಡುತ್ತೆ. ಇನ್ನೊಂದು ಬ್ಲಡ್ ಶುಗರ್ನ ಇದು ಕಂಟ್ರೋಲ್ ಮಾಡುತ್ತೆ. ಇದ್ರ ಜೊತೆಗೆ ಸೊ ಬ್ಯಾಡ್ ಸ್ಮೆಲ್ ಬರುತ್ತಲ್ವ ಮೌತಿಂದ, ಸೊ ನಮ್ಮ ಗಟ್ನ ಇದು ಕ್ಲೀನ್ ಮಾಡುತ್ತೆ. ಸೊ ಆ ಬ್ಯಾಡ್ ಸ್ಮೆಲ್ ಹೊರಗಡೆ ಬರದೇ ಇರೋ ಥರ ಇದು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದನ್ನು ಸಹ ನೀಟಾಗಿ ತಗೊಬಂದು ವಾಶ್ ಮಾಡಬೇಕು. ಎಲ್ಲನೂ ಸಹ ನೀಟಾಗಿ ವಾಶ್ ಮಾಡಿ, ಸೊ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಸೊ ಅದನ್ನು ಆರಿಸ್ಬಿಟ್ಟು ಕುಡಿದ್ರೆ ಸೊ ಟೇಸ್ಟಿಯಾದಂಥ ಗರಿಕೆ ಹುಲ್ಲು. ಇದನ್ನು ನೀವು ಜ್ಯೂಸ್ ಮಾಡಿಕೊಂಡು ಕೆಲವರು ಕುಡಿತಾರೆ. ಸೊ ಜ್ಯೂಸ್ ಮಾಡಿಕೊಂಡ್ರೆ ನೀವು ಜಸ್ಟ್ ಒಂದು 5 ml to 10 ml ವರೆಗೂ ತೊಗೊಬೇಕು, ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು. ಸೊ ನಮ್ಮ ಕರಳಿರುತ್ತಲ್ವ, ನಮ್ಮ ಕರಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡುತ್ತೆ ಈ ಗರಿಕೆ ಹುಲ್ಲು. ಸೊ ಅಷ್ಟು ಶಕ್ತಿ ಇದೆ. ಸೊ ಪ್ರಾಣಿಗಳೆಲ್ಲನೂ ಸಹ ಅವಾಗ ಏನಾದರೂ ಹೊಟ್ಟೆ ಪ್ರಾಬ್ಲಮ್ ಆದಾಗ ಸೊ ಈ ಗರಿಕೆ ಹುಲ್ಲನ್ನ ತಿಂದೆ ಅವು ಆ ಪ್ರಾಬ್ಲಮ್ನ ವಾಂತಿ ಮಾಡಿ ಲೂಸ್ ಟೂಲ್ಸ್ ಮಾಡಿ ಕ್ಲಿಯರ್ ಮಾಡ್ಕೊಳುತ್ತೆ. ಸೊ ಅಷ್ಟು ಶಕ್ತಿ ಇರುತ್ತೆ ಈ ಗರಿಕೆ ಹುಲ್ಲಿಗೆ. ಸೊ ನೆಕ್ಸ್ಟ್ ನೋಡೋದಾದರೆ ಸೊ ಮುಟ್ಟದ ಮನಿ. ಸೊ ಇದೆಲ್ಲ ಮಡ್ಚ್ಕೊಂಡ್ಬಿಟ್ಟಿದೆ. ಸೊ ಮುಟ್ಟಿದರೆ ಮುನಿ ಅಂತಾರಲ್ವ, ಸೊ ಟಚ್ ಮೀ ಪ್ಲ್ಯಾಂಟ್ ಇದೆ ಅಲ್ವಾ, ಸೊ ಆ ಪ್ಲ್ಯಾಂಟು ಇದರಿಂದ ನಮಗೆ ಸುಮಾರು ಬೆನಿಫಿಟ್ ಇದೆ. ಸೊ ಕಿಡ್ನಿ ಸ್ಟೋನ್ಗೆ ಇದರಿಂದ ನಮಗೆ ಕ್ಲಿಯರ್ ಆಗುತ್ತೆ. ಸೊ ಸ್ಕಿನ್ ಪ್ರಾಬ್ಲಮ್ ಇರುತ್ತಲ್ವ, ಸೊ ಅದು ಸಹ ಇದರಿಂದ ನಮಗೆ ಕ್ಲಿಯರ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಸೊ ಲೇಡೀಸ್ಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇದರಿಂದ ಕ್ಲಿಯರ್ ಆಗುತ್ತೆ ಕಣ್ರಿ. ಇದನ್ನು ಕುಡಿಯೋದ್ರಿಂದ ರೆಗ್ಯುಲರ್ ಪೀರಿಯಡ್ಸ್ ಆಗ್ತೀವಿ. 28 to 30 days ಸೈಕಲ್ ಇರುತ್ತೆ. ಸೊ ಬ್ಲೀಡಿಂಗ್ಸ್ ಪ್ರಾಪರಾಗಿ ಆಗುತ್ತೆ. ಸೊ ಯಾರೆಲ್ಲ PCOD ಇದೆ, PCOS, ಸೊ ಅವ್ರಿಗೆಲ್ಲರಿಗೂ ತುಂಬಾ ಒಳ್ಳೆಯದು. ಸೊ ಈ ಒಂದು ಮುಟ್ಟಿದರೆ ಮುನಿ ಸೊಪ್ಪು ಸೊ ಪೀರಿಯಡ್ಸ್ ಪ್ರಾಬ್ಲಮ್ಗೆ ಮೇಯ್ನ್ ಅಂತಲೇ ನಾನು ಹೇಳ್ತೀನಿ ಇದನ್ನು. ಸೊ ಇದನ್ನು ಅಷ್ಟೇ ವಾಶ್ ಮಾಡಿ ಕುದಿಸ್ಬಿಟ್ಟು ಕುಡೀರಿ, ಸೊ ಮುಗೀತು. ಸೊ ನೆಕ್ಸ್ಟ್ ನೋಡೋದಾದರೆ ಸೊ ಅಮೃತ ಬಳ್ಳಿ. ಸೊ ಅಮೃತ ಬಳ್ಳಿ ತುಂಬಾ ಇಂಪಾರ್ಟೆಂಟ್ ಆದಂಥ ಇದು. ಅಮೃತದಷ್ಟೇ ಶಕ್ತಿ ಇದೆ ಈ ಅಮೃತ ಬಳ್ಳಿಯಲ್ಲಿ. ಸೊ ಇದರಿಂದ ನಮಗೇನು ಬೆನಿಫಿಟ್ ಸಿಗುತ್ತೆ ಅಂತ ಅಂದರೆ ಸೊ ಕಣ್ಣು ದೃಷ್ಟಿ ನಮಗೆ ಚೆನ್ನಾಗಿರುತ್ತೆ. ಸೊ ಇದನ್ನು ನಾವು ಕ್ರಮೇಣ ತಗೊಳ್ಳೋದ್ರಿಂದ ನಮಗೆ ಕಣ್ಣು ದೃಷ್ಟಿ ಚೆನ್ನಾಗಿರುತ್ತೆ. ಜೊತೆಗೆ ಸೊ ಯಾವುದೇ ಥರದ ಸ್ಕಿನ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಈಗ ಕೆಲವ್ರಿಗೆ ನೋಡ್ತೀರಾ, ಸೊ ಏಜ್ ಆಗ್ತಾ ಆಗ್ತಾ ಸ್ಕಿನ್ ಎಲ್ಲ ಸೊ ಕೆಲವ್ರಿಗೆ ಏನಾದರೂ ಡಿಸೀಸ್ ಇರೋರಿಗೆ ವೈಟ್ ಪ್ಯಾಚಸ್ ಬರುತ್ತಲ್ವ, ಸೊ ಆ ಥರ ಆ ರಿಲೇಟೆಡ್ ಸ್ಕಿನ್ ಪ್ರಾಬ್ಲಮ್ಸ್ ಏನೂ ಬರೋದಿಲ್ಲ. ಓವರಾಲ್ ರ್ಯಾಷಸ್ ಇರ್ಬೋದು. ಸೊ ಅದಕ್ಕೆಲ್ಲದಕ್ಕೂ ತುಂಬಾ ಒಳ್ಳೆ. ಸೊ ಇದನ್ನು ಅಷ್ಟು ಸಣ್ಣ ಪೀಸ್ ಮಾಡಿ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿದ್ರೆ ನೀವು ಮುಗೀತು. ನೆಕ್ಸ್ಟ್ ಬರೋದಾದರೆ ಬೇವಿನ ಸೊಪ್ಪು. ಸೊ ಬೇವಿನ ಸೊಪ್ಪು ಪ್ರಭಾವ ಏನಂತ ನಮಗೆ ಎಲ್ಲ ಆಲ್ರೆಡಿ ಗೊತ್ತು. ಸೊ ಆ್ಯಕ್ಚುಲಿ ಇದು ಡಿಟಾಕ್ಸ್ ವಾಟರ್ ಮಾಡಬೇಕಾದ್ರೆ ವೀಡಿಯೋನೇ ರೆಕಾರ್ಡ್ ಆಗಲಿಲ್ಲ, ನಾನು ನೋಡಿಕೊಂಡೇ ಇಲ್ಲ. ಸೊ ಅದಕ್ಕೆ ಜಸ್ಟ್ ನಾನು ಎಲೆ ಕೀಳ್ಬೇಕಾದ್ರೆ ಒಂದು ಪಿಕ್ ತೊಗೊಂಡಿದ್ದೆ, ಅದನ್ನೇ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಇದರಿಂದ ನಮ್ಗೆ ಏನು ಬೆನಿಫಿಟ್ ಆಗುತ್ತೆ ಅಂತಂದರೆ ಸೊ ಸೀಸನಲ್ ಹೆಲ್ತ್ ಇಶ್ಯೂಸ್ ಬರುತ್ತಲ್ವ, ಅದು ಖಂಡಿತವಾಗ್ಲೂ ಬರೋದೇ ಇಲ್ಲ. ಎಲ್ಲ ರೋಗಗಳಿಗೂ ತುಂಬಾ ಒಳ್ಳೆಯದು. ಯಾವುದೇ ರೀತಿಯಾದ ಬ್ಯಾಕ್ಟೀರಿಯಾ ನಮ್ಮ ಬಾಡಿಯಲ್ಲಿ ಉಳ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಇದು ಬ್ಯಾಡ್ ಬ್ಯಾಕ್ಟೀರಿಯಾ ಉಳ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಸೊ ಸೀಸನಲ್ ಪ್ರಾಬ್ಲಮ್ಸ್ಗೆ ಇದು ತುಂಬಾ ಒಳ್ಳೆಯದು ಬೇವಿನ ಸೊಪ್ಪಿನ ಡಿಟಾಕ್ಸ್ ಡ್ರಿಂಕು. ಸೊ ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂದರೆ ನಾರ್ಮಲ್ ಎಲ್ಲ ಡಿಟಾಕ್ಸ್ ಹೇಗೆ ಮಾಡ್ಕೊಂಡ್ರೆ ಅದೇ ರೀತಿಯೇ ಮಾಡ್ಕೊಳ್ಳೋದು. ಇದನ್ನು ಸಹ ಆ ಸೊಪ್ಪು ನೀಟಾಗಿ ವಾಶ್ ಮಾಡಿ ಸೊ ಬಿಸಿ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ನೀವು ಜಜ್ಜಿಬಿಟ್ಟು ಹಾಕಿ. ಸೊ ಇದರಲ್ಲಿರೋ ಅಂಶ ಎಲ್ಲ ನೀಟಾಗಿ ಬಿಟ್ಕೊಡುತ್ತೆ. ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಿದ್ರೆ ಸೊ ನಿಮಗೆ ಟೇಸ್ಟಿ ಅದಂದರೆ ಡಿಟಾಕ್ಸ್ ಡ್ರಿಂಕು ಬೇವಿನ ಸೊಪ್ಪು ರೆಡಿ ಇದೆ. ಸ್ವಲ್ಪ ಕಹಿ ಇರುತ್ತೆ, ಬಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ನೋಡಿ, ಇಷ್ಟು ಡಿಟಾಕ್ಸ್ ಡ್ರಿಂಕ್ ರೆಸಿಪೀಸ್ ಇದೆ. ಸೊ ಇದರಿಂದ ನೀವು ಬೇವಿನ ಸೊಪ್ಪು ಹೊಂದ್ಬಿಟ್ಟು ಇನ್ನು ಎಲ್ಲ ಎಲೆಗಳು ನೀವು ಮನೇಲೇ ಪಾಟ್ ಹತ್ರ ಆರಾಮ್ಸೆ ಬೆಳ್ಕೊಬೋದು. ನೀವು ಯಾವುದೇ ತೊಂದರೆ ಇಲ್ಲ. ತಿಂಗಳಿಗೆ ಒಂದ್ಸತಿ ಕಿತ್ಕೊಳ್ಳೋದ್ರಿಂದ ಇದನ್ನು ಸೊ ಇದು ಸಹ ಚೆನ್ನಾಗಿ ಬೆಳೆಯುತ್ತೆ. ಸೊ ತೊಂದರೆನೇ ಇಲ್ದಿರ ನೀವು ಎಲ್ಲ 6 ಎಲೆಗಳನ್ನೂ ಪಾಟಲ್ಲೇ ಬೆಳ್ಕೊಬೋದು. ಬೇವಿನ ಎಲೆ ಮಾತ್ರ ಸ್ವಲ್ಪ ತೊಗೊಬರ್ಬೇಕಾಗತ್ತೆ ಅಷ್ಟೇ. ಸೊ ಇಷ್ಟು ಮಾಡಿಕೊಂಡ್ರೆ ನೀವು ಖಂಡಿತವಾಗ್ಲೂ ಹೆಲ್ತಿಯಾಗಿ ಇರ್ತೀರ. ಸೊ ಈ ಎಲೆಗಳು ನಾವು ಯಾವತ್ತೂ ಕನ್ಸ್ಯೂಮ್ ಮಾಡೋದೇ ಇಲ್ಲ. ಸೊ ಐ ಹೋಪ್ ಎಲ್ಲ ನಿಮಗೆ ಅರ್ಥ ಆಗೈತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇನ್ ಕೇಸ್ ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಸೊ ಈ ಥರ ಲೈಫ್ ಸ್ಟೈಲ್ನ ನೀವು ಸಹ ನಿಮ್ಮ ಲೈಫಲ್ಲಿ